ನಮಸ್ಕಾರ ಸ್ನೇಹಿತರೆ, ಮತ್ತೆ ನಾನು ನಿಮ್ಮನ್ನು ನಮ್ಮ ಹಣ್ಣಿನ ತೋಟಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೇನೆ. ಈ ದಿನ ಒಂದು ಜಾತಿಯ ಕೌಳಿ ಅಥವಾ ಕರಂಡೆ ಅಂತ ಹೇಳ್ತಾರೆ, ಅದನ್ನು ತೋರಿಸ್ತಾ ಇದ್ದೇನೆ. ಇದು ಸ್ವೀಟ್ ಕರಂಡೆ. ಇದು ವರ್ಷದಲ್ಲಿ ಎಲ್ಲ ಕಾಲದಲ್ಲೂ ಬರುವಂಥ ಒಂದು ಥೈಲ್ಯಾಂಡ್ ವೆರೈಟಿಯ ಕರಂಡೆ. ನೋಡಿ, ನಿಮಗೆ ಇಲ್ಲಿ ಟ್ಯಾಗ್ ಸಹ ಕಾಣುತ್ತೆ. ಇಲ್ಲಿ ಈ ರೀತಿ ಹಣ್ಣಾಗುತ್ತೆ. ನನ್ನ ಹತ್ರ ಈಗ ಹಣ್ಣು ಬಂದಿದೆ ನೋಡಿ. ಇದು ಇನ್ನು ಉದ್ದ ಬರುತ್ತೆ, ಆಮೇಲೆ ಸ್ವಲ್ಪ ದೊಡ್ಡನು ಬರುತ್ತೆ. ಇದು ಮೊದಲನೇ ಕಾಯಿ ಆದ್ದರಿಂದ ಸ್ವಲ್ಪ ಚಿಕ್ಕದು ಬಂದಿದೆ. ಕಲ್ಲರು ನೋಡಿ ಯಾವ ರೀತಿ ಇದೆ ಅಂತಿದು. ನೋಡಿ, ಹಣ್ಣನ್ನು ಕೊಯ್ದಿದ್ದೇನೆ ಈಗ, ಹೇಗಿದೆ ಅಂತ. ಇದು ನಮ್ಮಲ್ಲಿಯ ಕವಳಿ ಹಾಗೆ ಮುಳ್ಳು ಸಹ ಇರ್ತದೆ, ಇದೇ ರೀತಿಯ ಮುಳ್ಳುಗಳು. ಆಮೇಲೆ ಇದು ಭಾಳಷ್ಟು ದೊಡ್ಡದಾಗಿ ಏನು ಬೆಳೆಯೋ ರೀತಿ ಕಾಣ್ತಾ ಇಲ್ಲ ನನಗೆ. ಇದು ನೀವು ಪಾಟಲ್ಲೂ ಹಾಕಿ ಇದನ್ನು ಕ್ರೋನ್ ಮಾಡಿ ಇಟ್ಕೋಬೋದು ಇದನ್ನು. ಹಾಗಾಗಿ ನೀವು ಮನೆ ಎದುರಿಗೂ ಸಹ, ಗಾರ್ಡನ್ನಲ್ಲೂ ಸಹ ಇದನ್ನು ಬೆಳ್ಕೋಬೋದು. ಚೆಂದಕ್ಕೂ ಆಗುತ್ತೆ, ಆಮೇಲೆ ಹಣ್ಣು ತಿನ್ನಲಿಕ್ಕೂ ಆಗುತ್ತೆ. ಇದು ಈ ಕರಂಡೆಯನ್ನು ಕಟ್ ಮಾಡ್ತಾ ಇದ್ದೀನಿ ಈಗ. ನೋಡಿ ಇದು ಯಾವ ರೀತಿಯಲ್ಲಿದೆ ಅಂತ. ಕರಂಡೆ ಹಾಗೆ ಇದು ಹಯಾನು ಬರ್ತಾ ಇದೆ, ಅಂದರೆ ಸ್ವಲ್ಪ ಗಮ್ ಕಾಣ್ತಾ ಇದೆ ನಿಮಗೆ. ತಿಂದು ನೋಡಬೇಕು, ಚೆನ್ನಾಗಿದೆ. ಬೀಜ ಇಲ್ಲ, ಸೀಡ್ಲೆಸ್ ಇದು. ನೋಡಿ, ತಿನ್ನಲಿಕ್ಕೆ ಚೆನ್ನಾಗಿದೆ ಬಹುಶಃ. ತಿನ್ಬೋದು, ಕರಂಡೆ ಟೇಸ್ಟಲ್ಲೇ ಇದೆ, ತಿನ್ಬೋದು. ಅದು ಇನ್ನೊಂದು ಸ್ವಲ್ಪ ಹಣ್ಣಾಗಬೇಕಾಗಿತ್ತು, ಸ್ವಲ್ಪ ಸಿಪ್ಪೆ ಹತ್ರ ತೊಗರಿದೆ. ಇಲ್ಲದಾದ್ರೆ ಒಳ್ಳೆಯ ಹಣ್ಣಿದು, ಎಲ್ಲರೂ ಬೆಳೆಸಬಹುದಾದಂಥ ಒಂದು ಹಣ್ಣು. ಅಂದರೆ ವರ್ಷಿಡೀ ಇರೋದ್ರಿಂದ ನೋಡಿ, ಮಳೆಗಾಲದಲ್ಲಿ ಸಹ ಇದು ಹಣ್ಣು ಬಂದಿದೆ ಈಗ. ಕಲ್ಲರು ಭಾಳ ಚೆನ್ನಾಗಿದೆ ನೋಡಿ. ಹಾಗಾಗಿ ಎಲ್ಲರೂ ಬೆಳೆಸ್ಬೋದು. ಇದ್ರ ಗಿಡಗಳು ಸಹ ನನ್ನ ಹತ್ರ ಲಭ್ಯ ಇದೆ. ಆಸಕ್ತರು ಸಂಪರ್ಕ ಮಾಡಿ. ಇದು ಟೆರೆಸ್ ಗಾರ್ಡನಿಗೂ ಸೂಟ್ ಆಗೋಂಥ ಒಂದು ತಳಿಯ ಗಿಡ. ಮತ್ತೆ ಮುಂದಿನ ಒಂದು ಹಣ್ಣಿನೊಂದಿಗೆ ಭೇಟಿಯಾಗೋಣ. ನಮಸ್ಕಾರ.